ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದಿದೆ ಹೈ ಡ್ರಾಮಾ. ನಿನ್ನೆ ಸಂಜೆಯಿಂದ ನಡೆದಂತಹ ಈ ಘಟನೆ ಇದೀಗ ಕೇಂದ್ರದ ವಿರುದ್ಧ ಮಮತಾ ಬ್ಯಾನರ್ಜಿ ಇಡೀ ರಾತ್ರಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಸಿಬಿಐ ಅಧಿಕಾರಿಗಳನ್ನೇ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಸಂಸತ್ತಿನಲ್ಲಿ ಈ ಒಂದು ವಿಚಾರ ಭಾರೀ ಕೋಲಾಹಲವನ್ನ ಇವತ್ತು ಸೃಷ್ಟಿ ಮಾಡುವಂತ ಸಾಧ್ಯತೆ ಇದೆ. ಮಮತಾ ಬ್ಯಾನರ್ಜಿಗೆ ಮಹಾಗಠಬಂಧನ್ ಕೂಡ ಸಾಥನ್ನ ಕೊಟ್ಟಿದೆ. 5 ಜನ ಸಿಬಿಐ ಅಧಿಕಾರಿಗಳನ್ನ ನಿನ್ನೆ ಪಶ್ಚಿಮ ಬಂಗಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಆ ಒಂದು ಸೂಪರಿಂಟೆಂಡೆಂಟ್ ಏನು ಆಯುಕ್ತರಿರ್ತಾರೆ ಅವರ ನಿವಾಸದ ಹತ್ರನೇ. ಧರಣಿ ಸ್ಥಳದಲ್ಲಿ ಇವತ್ತು ಸಂಪುಟ ಸಭೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ. ಇವತ್ತು ಮಮತಾ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಏನು ಧರಣಿ ನಡೆಸ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದನೂ ಅದೇ ಜಾಗದಲ್ಲೇ ಮಮತಾ ಬ್ಯಾನರ್ಜಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಅಲ್ಲಿ ಇದೀಗ ಸಚಿವ ಸಂಪುಟ ಸಭೆಯನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ತಮ್ಮ ಸಂಸದರ ವಿರುದ್ಧ ಏನು ಆರೋಪವನ್ನು ಮಾಡಲಾಗಿತ್ತು, ಅವರನ್ನು ಅರೆಸ್ಟ್ ಮಾಡಲಾಗಿತ್ತು, ಅವರಿಗೆ ಮಾನಸಿಕವಾಗಿ ಕಿರುಕುಳವನ್ನು ಕೊಡಲಾಗಿತ್ತು ಅಂತ ಆರೋಪ ಮಾಡಿ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ, ಅಧಿಕಾರಿಗಳ ಮುಖಾಂತರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆರೋಪ ಮಾಡಿ ಮತ್ತೊಮ್ಮೆ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಮಮತಾ ದೀದಿ. ಸೊ ದೀದಿ ವರ್ಸಸ್ ಮೋದಿ ಈ ಒಂದು ಘಟನೆ ಮತ್ತಷ್ಟು ತಾರಕಕ್ಕೆ ಏರ್ತಾ ಇದೆ. ಬಹುಕೋಟಿ ಶಾರದಾ ಚಿಟ್ ಫಂಡ್ ಮತ್ತು ರೋಹಿ ವ್ಯಾಲಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. I can assure my all the political parties who have expressed their solidarity to us. Even there are some political parties who have respect for them also. I am ready to give my life. I am ready to die. But I am not going to bow down to see the vandalism of Narendra Modi government, and we will not allow the super emergency. They have already imposed in our country more than super emergency. They have started cooking everywhere. Bengal they started. Tomorrow they can do the other state also in different manner. They cannot threat the democratic institution, the constitutional institution. You forget. ಎಸ್, ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಹೈಡ್ರಾಮಾ ನಡೀತು. ನಿನ್ನೆ ಸಂಜೆ 6:30ರಿಂದ 7 ಗಂಟೆ ಒಳಗೆ 5 ಜನ ಸಿಬಿಐ ಅಧಿಕಾರಿಗಳನ್ನು ಬಂಧಿಸಲಾಗಿದೆ. ಅಂದರೆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸೊ ಈಗ ಈ ಒಂದು ಘಟನೆ ಸಂಸತ್ತಿನಲ್ಲೂ ಕೂಡ ಪ್ರಸ್ತಾಪವಾಗುವಂಥ ಸಾಧ್ಯತೆ ಇದೆ. ಸೊ ಅದೇ ಸ್ಥಳದಲ್ಲಿ ಇದೀಗ ಸಚಿವ ಸಂಪುಟ ಸಭೆಯನ್ನು ನಡೆಸೋದಕ್ಕೆ ದೀದಿ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಲೋಕಸಭೆಗೆ ಮುನ್ನ, ಏನು ಚುನಾವಣೆಗೆ ಮುನ್ನ ಈ ಮಹಾಗಠಬಂಧನ್ ಅದರ ಜೊತೆಗೆ ಮೋದಿ ಮತ್ತು ವರ್ಸಸ್ ದೀದಿ ಅನ್ನುವಂಥ ವಿಚಾರ ತಾರಕಕ್ಕೇರ್ತಾ ಇದೆಯಾ ಈ ಒಂದು ವಿಚಾರದಲ್ಲಿ ಅಂತ? ಗುರುಪ್ರಸಾದ್, ನಿನ್ನೆ ನಡೆದಂತಹ ಘಟನೆ ಇಡೀ ದೇಶದ ಚಿತ್ತವನ್ನ ಕೋಲ್ಕತ್ತಾದತ್ತ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಒಳಪಡಿಸಿದೆ. ನಿನ್ನೆ ಏನು ಅಲ್ಲಿದ್ದಂತಹ ಪೊಲೀಸ್ ಕಮಿಷನರ್ನ ವಿಚಾರಣೆ ನಡೆಸಬೇಕು ಮತ್ತೆ ಅವರನ್ನ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಸಿಬಿಐ ಇರ್ತಾರೆ. ಆಗ ಅಲ್ಲಿ ಇಂಟರ್ವ್ಯೂನ್ ಆದಂತಹ ಮಮತಾ ಬ್ಯಾನರ್ಜಿ ಅವರನ್ನ ಡಿಟೈನ್ ಮಾಡುವಂತಹ ಒಂದು ಕೆಲಸವೂ ಕೂಡ ನಡೆಯುತ್ತೆ. ಇದು ಲೋಕತಂತ್ರದ ಮತ್ತು ಪ್ರಜಾಪ್ರಭುತ್ವದ ಒಂದು ಅಳಿವು ಅನ್ನುವಂತಹ ಒಂದಿಷ್ಟು ಟೀಕೆಗಳು ಬಿಜೆಪಿ ವಲಯದಿಂದ ಕೇಳಿಬಂದ್ರೆ, ಯಾವುದೇ ಪ್ರೀ ನೋಟಿಸ್ ಇಲ್ಲದೆ ನೀವು ಹೇಗೆ ಒಬ್ಬ ಪೊಲೀಸ್ ಕಮಿಷನರ್ನ ಮತ್ತು ಆಪ್ತ ಕಾರ್ಯದರ್ಶಿಯನ್ನ, ಸಿಎಂ ಆಪ್ತ ಕಾರ್ಯದರ್ಶಿಯನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಒಂದಿಷ್ಟು ಟೀಕೆಗಳು ಮಮತಾ ಬ್ಯಾನರ್ಜಿ, ಮಾಯಾವತಿ, ರಾಹುಲ್ ಗಾಂಧಿ ಇವರ ವಲಯದಿಂದ ಬಂದಿರುವಂತದ್ದು. ಮತ್ತು ಇವತ್ತು ಸಿಇಸಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡುವಂತಹ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ ಮತ್ತು ಮಾಯಾವತಿ, ಚಂದ್ರಬಾಬು ನಾಯ್ಡು ಇವರೆಲ್ಲರೂ ಕೂಡ ಮೋದಿ ಸರ್ಕಾರದ ವಿರುದ್ಧ ದೂರನ್ನ ನೀಡ್ತಾ ಇದ್ದಾರೆ ಮತ್ತು ಚುನಾವಣೆಯ ಮುನ್ನ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತಹ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಮತ್ತು ಬಜೆಟ್ ಮಂಡನೆ ಆದ ನಂತರ ಇದು ನಡೀತಿರುವಂತಹ ಮೊದಲ ದಿನದ ಅಧಿವೇಶನ ಆಗಿರೋದ್ರಿಂದ ಇವತ್ತು ಬಜೆಟ್ ವಿಚಾರಕ್ಕಿಂತ ಹೆಚ್ಚು ಈ ವಿಚಾರವೇ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಮತ್ತು ಇದು ಚುನಾವಣೆ ಗಿಮಿಕ್ಸ್ ಅನ್ನುವಂತಹ ಒಂದಿಷ್ಟು ಚರ್ಚೆಗಳಾಗಬಹುದು. ಮತ್ತೆ ಬಜೆಟ್ಗೆ ರಿಲೇಟೆಡ್ ಆಗಿರುವಂತಹ ಚರ್ಚೆ ಯಾವುದು ಕೂಡ ಇವತ್ತು ನಡೆಯುವಂತ ಸಾಧ್ಯತೆ ಇಲ್ಲ. 11 ಗಂಟೆಗೆ ಶುರುವಾಗುವಂತಹ ಕಲಾಪ ಸರಿಸುಮಾರು 1 ಗಂಟೆ ಅಷ್ಟೊತ್ತಿಗೆ ಅಡ್ಜನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಗುರುಪ್ರಸಾದ್, ಓಕೆ ಸ್ವಾತಿ, ಏನಂತಂದ್ರೆ ಈ ವಿಚಾರ ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಕೂಡ ಆರೋಪ ಕೇಳ ಬರ್ತಾ ಇತ್ತು. ಅದು ಬಹುಕೋಟಿ ಶಾರದಾ ಚಿಟ್ ಫಂಡ್ ಹಗರಣ ಆಗಬಹುದು ಅಥವಾ ರೋಹಿ ವ್ಯಾಲಿ ಹಗರಣ ಆಗಿರಬಹುದು.
ಸೊ ಇಲ್ಲಿ ತಮ್ಮ ಸಂಸದರ ಮೇಲೆ ಕೇಂದ್ರ ಸರ್ಕಾರ ಅಂದರೆ ಒಟ್ಟು ಸರ್ಕಾರವನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಮೋದಿ ಸರ್ಕಾರ ಈ ರೀತಿಯಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ. ಪದೇ ಪದೇ ವಿಚಾರಣೆ ಹೆಸರಲ್ಲಿ ಈ ರೀತಿಯಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋಂಥ ಆರೋಪ. ಅದರ ಜೊತೆಗೆ ಸೊ ಈಗ ಚುನಾವಣೆ ಗಿಮಿಕ್ ಅನ್ನೋವಂಥದ್ದಾದರೆ, ಯಾಕೆಂದರೆ ನಿನ್ನೆ ರಾತ್ರಿ ಇಡೀ ಧರಣಿ ನಡೆದಿದೆ. ಸೊ ಒಂದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಯಾವ ರಾಜ್ಯದಲ್ಲಿ ಕೂಡ CBIನ ಸ್ವಾಯತ್ತ ಸಂಸ್ಥೆಯ ಅಧಿಕಾರಿಗಳನ್ನು ಅರೆಸ್ಟ್ ಮಾಡುವಂತಹ ಧೈರ್ಯವನ್ನು ಯಾರು ಕೂಡ ಮಾಡಿಕೊಂಡಿದ್ದಾರೆ. ಸೊ ಇದು ಸಾಧುವಾಗುತ್ತಾ ಅಂತ? ಗುರುಪ್ರಸಾದ್, ಏನು ಅಂದ್ರೆ ಸಿಬಿಐನ ಒಂದು ಅಧಿಕಾರಿಗಳನ್ನ ಏನು ಅರೆಸ್ಟ್ ಮಾಡಿದ್ದಾರೆ, ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡ್ತಾರೆ, ಮತ್ತು ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಸಿಬಿಐನ ನಿರ್ದೇಶಕರು ಕೂಡ ತಕ್ಷಣವೇ ಮುಖ್ಯಮಂತ್ರಿ ಹತ್ರ ಮಾತಾಡಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳುವಂತಹ ಕೆಲಸ ನಡೆದಿಲ್ಲ. ಒಬ್ಬ ಸಿಬಿಐ ಅಧಿಕಾರಿ ಸ್ಟೇಟ್ ನಲ್ಲಿ ಅಥವಾ ಇಡೀ ದೇಶದಲ್ಲಿ ಇರುವಂತಹ ಮುಖ್ಯಮಂತ್ರಿಯನ್ನ ಹೊರತುಪಡಿಸಿ ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡುವಂತಹ ಅಧಿಕಾರ ಇರುತ್ತೆ, ಆದ್ರೆ ಅವರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡುವಂತಹ ಅಧಿಕಾರ ಇರೋದಿಲ್ಲ. ಒಂದು ಕಡೆ ಅತಿರೇಕವನ್ನ ಮೆರೆದಿರುವಂತಹ ಮಮತಾ ಬ್ಯಾನರ್ಜಿ ಆಗಿರಬಹುದು, ಮತ್ತೊಂದು ಕಡೆ ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನಾವ್ ಏನ್ ಕರಿತೀವಿ ಸರ್ಕಾರಿ ಉನ್ನತ ಮಟ್ಟದಂತಹ ಇನ್ಸ್ಟಿಟ್ಯೂಷನ್ಸ್, ಇಂಡಿಪೆಂಡೆಂಟ್ ಬಾಡಿಗಳನ್ನ ಹದಗೆಡಿಸಿರುವಂತಹ ಒಂದು ಸ್ಥಿತಿಗೆ ನರೇಂದ್ರ ಮೋದಿ ತಲುಪಿರುವಂತದ್ದು. ಸೊ ಇಡೀ ದೇಶದಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತು ಕೋಲ್ಕತ್ತಾದಲ್ಲಿರುವಂತಹ ರಾಜ್ಯ ಸರ್ಕಾರ, ಈ ಎರಡು ಕೂಡ ಅತಿರೇಕವನ್ನ ಮೆರೆದಿದೆ ಅಂತ ಹೇಳ್ಬೋದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಸ್ವಾತಿ ಮಾಹಿತಿಗೆ.